ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಿಗ್ಗೆ 6 ಗಂಟೆ ಆಗಿದೆ. ಈಗ ಟೀ ಜೊತೆಗೆ ನನ್ನ ಗಿಡಗಳೊಂದಿಗೆ ನನ್ನ ದಿನಚರಿನ ನಾನಿವತ್ತು ಶುರು ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಫಸ್ಟ್ ಡೇ ಇವತ್ತು ಅವಳಿಗೆ. ಇನ್ನೂ ಮಲಗಿದ್ದಾಳೆ. ಅವಳು ಕೂಡ ಈಗಲೇ ಎದ್ದೇಳ್ತಾಳೆ. ಇನ್ನೊಂದು 10 ನಿಮಿಷದಲ್ಲಿ ಅವಳು ಎದ್ದೇಳ್ತಾಳೆ. ಅಷ್ಟರಲ್ಲಿ ನಾನು ಬಾಲ್ಕನಿ ಕ್ಲೀನನ್ನು ಮಾಡ್ಕೊಂಬಿಡ್ತೀನಿ, ಹೊರಗಡೆ ಎಲ್ಲ ಕಸ ಬಳ್ಕೊಂಡು. ಅವಳು ಕೂಡ ಬೇಗ ಎದ್ದೇಳೋ ಅಭ್ಯಾಸ ಇದೆ ಅವಳಿಗೆ. ಸದ್ಯಕ್ಕೆ ಅವಳು ಬೇಗನೆ ಎದ್ದೇಳ್ತಾಳೆ. ಆದಷ್ಟು ನಾನು ಇದಿಷ್ಟು ಬಳೆಯೋದ್ರಲ್ಲಿ ಅವಳು ಕೂಡ ಎದ್ದು ಹೊರಗಡೆ ಬರ್ತಾಳೆ. ನೋಡಿ, ನಿನ್ನೆ ಮಕ್ಕಳೆಲ್ಲ ಆಟ ಆಡಿ ಒಂದು ಸ್ವಲ್ಪ ಗಲೀಜು ಮಾಡಿದರು ಸಂಜೆಗೆ. ಹೀಗಾಗಿ ನಾನು ಇವತ್ತು ಚೆನ್ನಾಗಿ ಒಂದು ಸಾರಿ ಕ್ಲೀನ್ ಮಾಡಿ ಒರೆಸ್ಕೋಬೇಕು. ಕಾಲಿನ ಹೆಜ್ಜೆಗಳೆಲ್ಲ ಮೂಡೋಗಿದೆ. ಹಾಗಾಗಿ ಇದಿಷ್ಟು ಕಸ ಬಳೆದ್ಬಿಟ್ಟು ಕ್ಲೀನ್ ಮಾಡಿ ಇದನ್ನೆಲ್ಲ ಒರೆಸ್ಕೊತೀನಿ ನಾನು. ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗೋದ್ರಿಂದ ಅವಳಿಗೆ ಟಿಫಿನ್ ಕಟ್ಟಬೇಕು. ಆಮೇಲೆ ಅವಳಿಗೆ ನಾಷ್ಟ ಎಲ್ಲ ಮಾಡಿಸಿ ಕಳಿಸ್ಬೇಕು. ಸ್ಕೂಲ್ ಸ್ಟಾರ್ಟ್ ಆದರೆ ಒಂದು 2-3 ದಿನ ನನಗೂ ಕೂಡ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಆ ರೀತಿ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಟಿಫಿನ್ ಕಟ್ಟೋದು ಇಷ್ಟು ದಿನ ಸ್ವಲ್ಪ ಮೆಲ್ಲಗೆ ಕೆಲಸ ನಡೀತಾ ಇತ್ತು. ಇನ್ಮೇಲೆ ಸ್ವಲ್ಪ ಅವಸರವಾಗಿ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು. ನಾನು ಇದಿಷ್ಟು ಮೆಟ್ಲು ಅದೆಲ್ಲ ಬಳ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಡುಗೆನ ಶುರು ಮಾಡ್ತಾಯಿದ್ದೇನೆ. ಅವಳು ಇಡ್ಲಿ ಬೇಕು ಅಂತ ಕೇಳ್ತಾ ಇದ್ಲು. ಹಾಗಾಗಿ ನಿನ್ನೆ ನಾನು ಇಡ್ಲಿಗೆ ರುಬ್ಬಿಟ್ಟಿದ್ದೆ. ಇವತ್ತು ಇಡ್ಲಿ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಇಲ್ಲಿ ನಾನು ಸಾಂಬಾರಿಗೆ ಬೇಳೆ ಮತ್ತು ಟೊಮೆಟೊನ ಕುಕ್ಕರಲ್ಲಿ ಹಾಕಿ ಇಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಏನಂದರೆ ವಾರಕ್ಕೊಂದು ಸಾರಿ ದೋಸೆ ಮತ್ತು ಇಡ್ಲಿ 2 ದಿನ ಎರಡು ಕಂಪಲ್ಸರಿಯಾಗಿ ಇರಲೇಬೇಕು. ನನ್ನ ಮಗಳಿಗೆ ಅಷ್ಟು ಇಷ್ಟ ಅವಳು ಅದಿದ್ದರೆ ತುಂಬಾ ಖುಷಿಪಟ್ಟು ತಿಂತಾಳೆ. ಇಡ್ಲಿ ಸಾಂಬಾರು ಬೇಡಿದ್ಲು ಅವಳು. ಹಾಗಾಗಿ ನಾನಿವತ್ತು ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಜೀರಾ ರೈಸ್ ಮಾಡ್ತಾಯಿದ್ದೀನಿ ಅವಳಿಗೆ ಟಿಫಿನಿಗೆ ಕಟ್ಟೋದಕ್ಕೆ ಅಂತ. ಇಲ್ಲಿ ನಾನು ಒಂದು ಕಡೆ ಬೇಳೆ ಸಾಂಬಾರನ್ನ ಕುದಿಯೋಕ್ಕಿಟ್ಟಿದ್ದೆ, ಇನ್ನೊಂದು ಕಡೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ. ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ, ಹಾಗೆ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿನ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಇಡ್ಲಿ ಜೊತೆಗೆ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಒಗ್ಗರಣೆ ಹಾಕಿದ್ರೆ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದನ್ನು ಒಂಚೂರು ಕೈ ಆಡಿಸಿದ್ರೆ ಸಾಕು. ಆ ಕಡೆ ಬೇಳೆ ಕುದೀತಾ ಇರುತ್ತೆ, ಈ ಕಡೆ ಒಗ್ಗರಣೆ ರೆಡಿಯಾಗಿ ಇದು ಕೂಡ ಕುದ್ರೆ ಬೇಗನೆ ನಾವು ಸಾಂಬಾರನ್ನ ರೆಡಿ ಮಾಡ್ಕೋಬೋದು. ಹಾಗೆ ಚಟ್ನಿ ಅದಕ್ಕೂ ಕೂಡ ನಾನು ರೆಡಿ ಮಾಡ್ಕೊತೀನಿ. ಈಗ ಈ ಒಂದು ಜಾರ್ಗೆ ನಾನು ಇದಕ್ಕೆ ಪುಟಾಣಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಈ ಥರದ್ದನ್ನು ಎಲ್ಲನೂ ಇದಕ್ಕೆ ಮೊದಲೇ ಸೇರಿಸ್ಕೊತೀನಿ. ನನಗೆ ಆಮೇಲೆ ನೆನಪಾಯಿತು, ನಾನು ಕಾಯಿ ಒಡ್ಕೊಂಡಿರಲಿಲ್ಲ. ಹಾಗಾಗಿ ಕಾಯಿ ಕೂಡ ಒಡೆಯೋದಿತ್ತು. ಈಗ ಇದಕ್ಕೆ ನಾನು ಸದ್ಯಕ್ಕೆ ಏನೇನು ಬೇಕೋ ಎಲ್ಲನೂ ಇದಕ್ಕೆ ಹಾಕ್ಕೊಂಬಿಡ್ತೀನಿ. ಕೊತ್ತಂಬರಿ ಸೊಪ್ಪು, ಅದನ್ನು ಸ್ವಲ್ಪ ಪುಟಾಣಿ ಹಾಕ್ತಾಯಿದ್ದೀನಿ, ಶೇಂಗಾ ಹಾಕ್ತಾಯಿಲ್ಲ. ಶೇಂಗಾ ನಿಮಗೆ ಬೇಕು ಅಂತ ಅನಿಸಿದ್ರೆ ಹುರಿದಿರುವಂಥ ಶೇಂಗಾನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದೊಂದು ಸಾರಿ ಸ್ವಲ್ಪ ಟೇಸ್ಟ್ ಚೇಂಜ್ ಬೇಕು ಅಂದರೆ ನಾವು ಪುಟಾಣಿ ಮಾತ್ರ ಹಾಕಿದ್ರೂ ಕೂಡ ಚೆನ್ನಾಗಾಗುತ್ತೆ. ಪುಟಾಣಿ ಮತ್ತು ಕೊಬ್ಬರಿನ ಜಾಸ್ತಿ ಹಾಕಬೇಕು, ಹಸಿ ಕೊಬ್ಬರಿನ. ಇದಕ್ಕೆ ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಎಲ್ಲನೂ ಸೇರಿಸಿ ಇಡ್ತಾಯಿದ್ದೀನಿ ನಾನು. ಹಾಗೆ ಈ ಕಡೆ ಸಾಂಬಾರು ಕೂಡ ನೋಡ್ತಾ ಇದ್ದೆ ನಾನು. ಇದಕ್ಕೆ ಈಗ ಕಾಯಿನ ಒಂದು ಸ್ವಲ್ಪ ಒಡ್ಕೊಂಬರ್ತೀನಿ ನಾನು. ಒಡ್ಕೊಂಡು ಬಂದು ಇದಕ್ಕೆ ಅದನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನೂ ಕೂಡ ಹಾಕ್ತೀನಿ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಪುಟಾಣಿ ಕೂಡ ನಾನು ಸೇರಿಸ್ಕೊಂಡೆ. ಈ ರೀತಿಯಾಗಿ ಕೆಲಸ ಮಾಡ್ಕೊಳೋದ್ರಿಂದ ಅಡುಗೆ ಬೇಗ ಆಗುತ್ತೆ. ಒಂದೇ ಅಡುಗೆನ ನಾವು ಮಾಡಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ಇಲ್ಲಿ ನಾನು ಸಾಂಬಾರಿಗೆ ಅರಿಶಿನ ಪುಡಿ, ಖಾರದ ಪುಡಿ ಇದಿಷ್ಟು ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿ ಈ ಒಗ್ಗರಣೆನ ಕುದಿಸ್ಕೋಬೇಕು. ಅಂದಾಗಲೇ ಈ ಸಾಂಬಾರು ತುಂಬ ರುಚಿಯಾಗುತ್ತೆ. ನಾನಿಲ್ಲಿ ಒಂದು
ಕಪ್ಪಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. 1 ಕಪ್ಪು ಅಥವಾ 2 ಕಪ್ಪಷ್ಟು ನೀರು ಸಾಕಾಗತ್ತೆ. ಇದನ್ನು ಚೆನ್ನಾಗಿ ಸೇರಿಸ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ 1 ಸ್ಪೂನ್ನಷ್ಟು ಸಾಂಬಾರು ಪುಡಿನ ಇದಕ್ಕೆ ಹಾಕ್ತಾಯಿದ್ದೀನಿ. MTR ಸಾಂಬಾರು ಪುಡಿನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ನೀವು ಮನೆಯಲ್ಲಿ ಯಾವುದಿದೆಯೋ ಅದನ್ನು ಕೂಡ ನೀವು ಬಳಸ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಕುದಿಯೋಕ್ಕೆ ಬಿಡ್ತೀನಿ ನಾನು. 1-2 ನಿಮಿಷ ಅದು ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲೇ ನಾನು ಇಡ್ಲಿ ಪಾತ್ರೆಗೆಲ್ಲ ಎಣ್ಣೆನ ಹಚ್ತಾ ಇದ್ದೆ. ನನ್ನ ಮಗಳಿಗೆ ಸಣ್ಣ ಇಡ್ಲಿ ಬೇಕು ಅಂತ ಹೇಳಿದ್ಲು ಅವಳು ಬುತ್ತಿಗೆ. ಹಾಗಾಗಿ ಅದನ್ನು ಕೂಡ ನಾನು ಇದಕ್ಕೆ ಎಣ್ಣೆನ ಹಚ್ತಾ ಇದ್ದೆ. ಇದು ಎಣ್ಣೆನ ಹಚ್ಚಿಬಿಟ್ಟು ಇದಕ್ಕೆ ಇಡ್ಲಿ ಪಾತ್ರೆಗೆ ನಾನು ಹಾಕ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಬ್ರಷ್ ಮಾಡಿ ಬಂದಳು. ಅಷ್ಟರೊಳಗೆ ನಾನು ಅವಳಿಗೆ ಹಾಲನ್ನು ಹಾಕ್ಕೊಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಮಕ್ಕಳು ಬೇಗ ಎದ್ದರೆ ಒಂಚೂರು ಕೆಲಸ ಆರಾಮಾಗುತ್ತೆ, ಅವ್ರಿಗೂ ಕೂಡ ಖುಷಿ ಇರುತ್ತೆ. ಇಲ್ಲಾಂದರೆ ಅವಸರ ಆದರೆ ಮಕ್ಕಳಿಗೆ ಕಿರಿಕಿರಿ ಅನಿಸುತ್ತೆ. ಯಾಕಂದರೆ ನಾವು ನಮ್ಮ ಅವಸರಕ್ಕೆ ಅವರಿಗೆ ಬೇಗ ರೆಡಿಯಾಗು ಅಂತೀವಿ. ಸ್ವಲ್ಪ ಬೇಗ ಎದ್ದೇಳೋ ಅಂಥ ರೂಢಿನ ಇಟ್ಕೊಂಡ್ಬಿಡ್ಬೇಕು ಅಷ್ಟೇ. ಈಗ ಸದ್ಯಕ್ಕೆ ಅವಳು ಬೇಗ ಎದ್ದೇಳ್ತಾ ಇದ್ದಾಳೆ. ಮುಂದೆನೂ ಹಾಗೆ ಎದ್ದೇಳಲಿ ಅಂತ ಅಂದ್ಕೊತೀನಿ ನಾನು. ಹಾಗೆ ಇಲ್ಲಿ ಬೇಳೆ ಕುದ್ದಿತ್ತು. ಹಾಗೆ ಇಡ್ಲಿ ಪಾತ್ರೆಗೆ ನಾನು ಹಿಟ್ಟನ್ನು ಕೂಡ ಹಾಕಿದ್ದೆ. ಇದನ್ನು ಕೂಡ ನೀರು ಕಾದಿದೆ ಈ ಪಾತ್ರೆಯಲ್ಲಿ. ಹಾಗೆ ಈ ಇಡ್ಲಿ ಪಾತ್ರೆನ ಇಟ್ಬಿಟ್ಟು ಇದನ್ನು ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಡ್ತೀನಿ ನಾನು. ಹಾಗೆ ಇಲ್ಲಿ ಸೈಡ್ಗೆ ಈ ಒಗ್ಗರಣೆ ಚೆನ್ನಾಗಿ ಕುದ್ದಿದೆ. ಹಾಗೆ ಬೇಳೆ ಕೂಡ ಚೆನ್ನಾಗಿ ಕುದ್ದಿದೆ. ಇದನ್ನು ನಾನೇನು ಮಾಡ್ತೀನಿ, ಚೆನ್ನಾಗಿ ಒಂದು ಸರಿ ಕಡಿತೀನಿ. ಏನಂದರೆ ಈ ರೀತಿ ಮಸ್ತ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಆಮೇಲೆ ಪೂರ್ತಿ ಏನಂದರೆ ಗಂಜಿ ಥರ ಆಗಬಾರ್ದು, ಸ್ವಲ್ಪ ಬೇಳೆ ಇರಬೇಕು. ಪೂರ್ತಿ ಗಂಜಿ ಥರ ಆದರೆ ಚೆನ್ನಾಗಿರಲ್ಲ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಕಡ್ಕೊಂಡು ಇದನ್ನು ನಾನು ಒಗ್ಗರಣೆಗೆ ಹಾಕ್ಕೊಂಬಿಡ್ತೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಇದಕ್ಕೆ ಏನಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಹುಣಸೆ ಹಣ್ಣನ್ನು ಬಳಸ್ತಾ ಇಲ್ಲ. ಹುಣಸೆ ಹಣ್ಣು ಬೇಕು ಅಂದರೆ ನೀವು ಒಗ್ಗರಣೆ ಹಾಕ್ತಿರಲ್ಲ ಆವಾಗಲೇ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೋಬೋದು. ಬಟ್ ನಾನಿಲ್ಲಿ ನಿಂಬೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಇಡ್ಲಿಗೆ ನಾವು ಮಾಡ್ತಾ ಇರೋದ್ರಿಂದ ಸಾಂಬಾರನ್ನ ನೀವೇನಂದರೆ ಒಂಚೂರು ನೀರು ಥರ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ತಿನ್ನೋದಕ್ಕೆಲ್ಲ. ನಾನೀಗ ಬೇಳೆ ಕುದ್ದಿರುವಂಥ ಪಾತ್ರೆಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇನ್ನು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಎಷ್ಟು ನಿಮಗೆ ಹದ ಬೇಕಲ್ಲ ಅಷ್ಟು ಹದದಲ್ಲಿ ನೀವು ನೀರನ್ನು ಸೇರಿಸ್ಕೊಳ್ಳಿ. ಹಾಗೆ ಇಲ್ಲಿ ನಾನು ನಿಂಬೆ ಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ನಾನು ಒಂದು ಸಣ್ಣ ನಿಂಬೆ ಹಣ್ಣನ್ನು ಇಲ್ಲಿ ಹಿಂಡಿದೆ. ಈಗ ಸಾಂಬಾರು ರೆಡಿ ಆಯಿತು. ಈ ಕುಕ್ಕರ್ ಪಾತ್ರೆಯಲ್ಲೇ ನಾನು ಅನ್ನಕ್ಕೆ ಇಡ್ತಾ ಇದ್ದೀನಿ. ಜೀರಾ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಇದಕ್ಕೆ ತುಪ್ಪದಲ್ಲಿ ನಾನು ಮಾಡ್ತಾಯಿದ್ದೀನಿ. ಮಗಳಿಗೆ ಕಳಿಸ್ತಾ ಇರೋದ್ರಿಂದ ತುಪ್ಪ, ಜೀರಿಗೆ, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ. ನಾನು ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಿಲ್ಲ, ಅವಳಿಗೆ ಮಾಡ್ತಾ ಇರೋದ್ರಿಂದ ಒಂದು ಹಸಿಮೆಣಸಿನ್ಕಾಯಿ, ಆಮೇಲೆ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನಾನು ಮೊದಲೇ ಒಂದು ಅರ್ಧ ತಾಸು ಮುಂಚೆನೇ. ಆ ಅಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನು 1 ಕಪ್ ಅಕ್ಕಿಗೆ 2.5 ಕಪ್ಪಷ್ಟು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದನ್ನು ನೀರನ್ನು ಹಾಕಿಬಿಟ್ಟು ಒಂದು 2 ವಿಸಲನ್ನು ನಾನಿಲ್ಲಿ ಕೂಗಿಸ್ತೀನಿ. 2 ವಿಸಲ್ ಆದರೆ ತುಂಬ ಚೆನ್ನಾಗಾಗುತ್ತೆ ಅನ್ನ. ಉದುರಾಗಿ ಮೆತ್ತಗೂ ಕೂಡ ಇರುತ್ತೆ, ಉದುರಾಗೂ ಕೂಡ ಇರುತ್ತೆ. ಈಗ ಇದನ್ನು ಮುಚ್ಚಳನ ಮುಚ್ಚಿಬಿಟ್ಟು ಇಡ್ತೀನಿ. ಹಾಗೆ ಇದಕ್ಕೆ ಕೊನೆಯದಾಗಿ ನಾನು ಸಕ್ಕರೆ ಪುಡಿ ಕೂಡ ಹಾಕಿದೆ ಒಂದು ಸ್ವಲ್ಪ. ಇದು ಆಪ್ಷನಲ್ಲು, ಬೇಕು ಅಂದರೆ ನೀವು ಹಾಕೋಬೋದು. ನನ್ನ ಮಗಳಿಗೆ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ಇದು ಮುಚ್ಚಳ ಮುಚ್ಚಿ 2 ವಿಸಲನ್ನು ಕೂಗಿಸ್ಕೊತೀನಿ. ಹಾಗೆ ಸೈಡ್ಗೆ ನಾನು ಚಟ್ನಿ ಕೂಡ ಮಾಡಿಕೊಂಡೆ. ನಾನು ಇದಕ್ಕೆ ಒಗ್ಗರಣೆ ಕೂಡ ಹಾಕಿದ್ದೇನೆ. ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಹಾಗೆ ತಿನ್ನೋದಕ್ಕಿಂತ ಒಗ್ಗರಣೆ ಇಡುವಂಥ ಚಟ್ನಿ ಆದರೆ ಇನ್ನೂ ರುಚಿ ಹೆಚ್ಚಾಗುತ್ತೆ ನೋಡಿ. ಈ ಪಾತ್ರೆಯಲ್ಲಿ ಒಗ್ಗರಣೆ ಹಾಕಿದ್ದೆ, ಅದಕ್ಕೇ ಈ ಒಂದು ಚಟ್ನಿನ ಸೇರಿಸ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಚಟ್ನಿ ಒಂದೊಂದು ಸಾರಿ ಚಟ್ನಿ ತಿಂತಾಳೆ, ಒಂದೊಂದು ಸಾರಿ ಸಾಂಬಾರು ಇಷ್ಟಪಡ್ತಾಳೆ.
ಹಾಗಾಗಿ ನಾನು ಎರಡೂ ಮಾಡಿದೆ. ಅವಳಿವತ್ತು ಎರಡೂ ತಿಂದಳು. ಹಾಗೆ ಝೀರಾ ರೈಸ್ ಕೂಡ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡಿ ಅವಳಿಗೆ ಟಿಫಿನ್ ಬಾಕ್ಸ್ಗೆ ಏನೆಲ್ಲ ಕಟ್ಟಬೇಕು ಅದನ್ನೆಲ್ಲ ಕಟ್ಟಿಬಿಟ್ಟು ಅವಳಿಗೂ ಕೂಡ ನಾನು ರೆಡಿ ಮಾಡಿದೆ. ಅವಳು ನೋಡಿ ಯೂನಿಫಾರ್ಮಲ್ಲಿ ಈ ರೀತಿಯಾಗಿ ಕಾಣ್ತಾ ಇದ್ದಾಳೆ. ಆ್ಯಕ್ಚುಲಿ ಜಾಕೆಟನ್ನು ಒಳಗಡೆ ಹಾಕಬೇಕು, ಸ್ಕರ್ಟ್ ಒಳಗಡೆ, ಬಟ್ ಹಾಕಲಿಲ್ಲ ಅವಳು. ಹಾಗೇ ನಿಂತಳು. ಅವಳಿಗೇನೆಂದರೆ ಎಕ್ಸೈಟ್ಮೆಂಟ್ ಇತ್ತು ಸ್ಕೂಲ್ಗೆ ಹೋಗೋದು ಫಸ್ಟ್ ಡೇ. ಈಗ ಸುಮಾರು 2 ತಿಂಗಳಿಂದ ಅವಳು ಮನೆಯಲ್ಲಿದ್ದಾಳೆ. ನನಗೆ ಭಯ ಇತ್ತು ಅಲ್ಲಿ ಹೋದ್ಮೇಲೆ ಎಲ್ಲಿ ಅಳ್ತಾಳೋ, ಆ ಸ್ಕೂಲಲ್ಲಿ ಬೇರೆ ಮಕ್ಕಳು ಅಳೋದನ್ನು ನೋಡಿದ್ರೆ ಅಳು ಬರುತ್ತೆ ಅಂತ ಹೇಳ್ತಾ ಇದ್ಲು ಅವಳು ಲಾಸ್ಟ್ ಸ್ಕೂಲಲ್ಲಿ ಹೋದಾಗ. ಈ ಸರಿ ಎಲ್ಲಿ ಅಳ್ತಾಳೋ ಅಂತ ಸ್ವಲ್ಪ ಭಯ ಇತ್ತು, ಬಟ್ ಅಳ್ಳಿಲ್ಲ ಅವಳು. ಸ್ಕೂಲ್ಗೆ ಅವಳನ್ನ ಕರ್ಕೊಂಡು ಇವತ್ತು ನಾವು ಹೋದ್ವಿ. ಅಲ್ಲಿ ಸರಸ್ವತಿ ಪೂಜೆ ಎಲ್ಲ ಮಾಡಿದರು. ಹೀಗಾಗಿ ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಅವಳನ್ನ ಕ್ಲಾಸ್ ರೂಮಿಗೆ ಕರ್ಕೊಂಡು ಹೋದ್ವಿ. ನಾವು ಕೂಡ ನೋಡಿರಲಿಲ್ಲ ಕ್ಲಾಸ್ ರೂಮ್ನ, ಯಾಕಂದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಇನ್ನೂ ರೂಮ್ಗಳು ರೆಡಿಯಾಗಿರಲಿಲ್ಲ. ಈಗ ನೋಡೋಣ ಅಂತ ಹೇಳಿ ನಾವು ಕೂಡ ಒಂದು ಸರಿ ಎಲ್ಲ ಸ್ಕೂಲ್ ಪೂರ್ತಿಯಾಗಿ ನೋಡಿದ್ವಿ. ತುಂಬಾ ಇಷ್ಟ ಆಯಿತು. ರೂಮ್ಗಳನ್ನೆಲ್ಲ ಅವರು ಕಲರ್ಫುಲ್ಲಾಗಿ ಮಾಡಿದ್ದಾರೆ. ಈ ರೀತಿ ಮಕ್ಕಳಿಗೆ ಕಲರ್ಫುಲ್ಲಾಗಿದ್ದರೆ ತುಂಬಾ ಇಷ್ಟಪಡ್ತಾರೆ. ಅವಳು ಫ್ರೆಂಡ್ಸ್ ಕೂಡ ಅಲ್ಲಿ ಹಿಂದಿನ ಸ್ಕೂಲಲ್ಲಿ ಓದ್ತಾ ಇದ್ರಲ್ಲ, ಅವರು ಕೂಡ ಇದ್ದರು. ಹೀಗಾಗಿ ತುಂಬಾ ಖುಷಿ ಆಯಿತು. ಈ ರೀತಿ ಫೋಟೋ ಕೂಡ ತೆಗೆಸ್ಕೊಳಕ್ಕಿತ್ತು, ಅವಳು ಕೂಡ ಫೋಟೋ ತೆಗೆಸ್ಕೊಂಡ್ಳು. ತುಂಬಾ ಖುಷಿಯಾಗಿ ಇದ್ಲು. ನಮಗೂ ಕೂಡ ಅವಳು ಸುಮ್ಮನಿದ್ದಕ್ಕೆ ನಮಗೂ ಕೂಡ ಸ್ವಲ್ಪ ಖುಷಿ ಅನ್ನಿಸ್ತು. ನನಗೆ ಅವಳು ಅಳ್ತಾಳೇನೋ ಅನ್ನೋ ಒಂದೇ ಒಂದು ಭಯ ಇತ್ತು. ಬಟ್ ಆಮೇಲೆ ಅವಳು ನೀವು ಹೋಗಿ ನಾನು ಆಮೇಲೆ ಕರಿಯಕ್ಕೆ ಬನ್ನಿ ಅಂತ ಹೇಳಿದ್ಲು. ಅದು ಇನ್ನೂ ಸ್ವಲ್ಪ ಖುಷಿ ಅನ್ನಿಸ್ತು ನನಗೂ ಕೂಡ. ಇವತ್ತು ಫಸ್ಟ್ ಡೇ ಇರೋದ್ರಿಂದ ಎಲ್ಲ ಪೇರೆಂಟ್ಸು ಅಲ್ಲಿ ಬಂದಿದ್ದರು. ಹಾಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಅವರು ಗಿಫ್ಟ್ ಕೊಟ್ಟರು ಮಕ್ಕಳಿಗೆ. ಹೂವೆಲ್ಲ ಹಾಕಿಬಿಟ್ಟು ಒಂದೊಂದು ಪೆನ್ಸಿಲ್ಗೆ ಪೇಪರ್ನ ಕಟ್ ಮಾಡಿದ್ರು. ಆನೆ, ಸ್ಮೈಲಿ ಈ ರೀತಿಯಾಗಿ ಪೇಪರನ್ನು ಕಟ್ ಮಾಡಿ ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟರು ಅವರು. ಮಕ್ಕಳಿಗೇನೆಂದರೆ ಗಿಫ್ಟ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ರೀತಿಯಾದಂಥ ವೆಲ್ಕಮ್ ಸಿಕ್ಕರೆ ಇನ್ನೂ ಇಷ್ಟಪಡ್ತಾರೆ. ಎಲ್ಲ ಮಕ್ಕಳನ್ನ ನಿಲ್ಲಿಸ್ಬಿಟ್ಟು ಗಿಫ್ಟ್ ಕೊಟ್ಟು ಅವರು ಒಳಗಡೆ ಕಳಿಸಿದ್ರು ಕ್ಲಾಸ್ಗೆ. ಹುಡುಗರು ಕೂಡ ಖುಷಿಯಾಗ್ತಾರೆ ಈ ರೀತಿ ಗಿಫ್ಟ್ ಎಲ್ಲ ಸಿಕ್ಕರೆ. ಅವ್ರಿಗೂ ಕೂಡ ಒಂದು ಎನ್ಕರೇಜ್ ಸಿಗುತ್ತೆ ಮಕ್ಕಳಿಗೆ ಸ್ಕೂಲಿಗೆ ಬರೋದಕ್ಕೆ ಅಂತ. ಏಕೆಂದರೆ ಕೆಲವೊಂದು ಮಕ್ಕಳು ತುಂಬಾ ಅಳ್ತಾಯಿದ್ರು, ರೂಢಿ ಇರಲ್ಲ. ಒಂದು 4 ದಿನ ಬಿಟ್ಟರೆ ಬೇರೆ ಮಕ್ಕಳ ಜೊತೆಗೆ ಅವರು ಕೂಡ ಬೆರೀತಾರೆ, ಅವ್ರಿಗೂ ಕೂಡ ಅಭ್ಯಾಸ ಆಗುತ್ತೆ. ಅವರು ಕೂಡ ಇಷ್ಟಪಟ್ಟು ಸ್ಕೂಲ್ಗೆಲ್ಲ ಬರ್ತಾರೆ. ಸ್ವಲ್ಪ ಆಟ ಆಡೋಕ್ಕೆ ಅದಕ್ಕೆ ಎಲ್ಲದಕ್ಕೂ ಮಕ್ಕಳಿಗೆ ನಾವು ಅವಕಾಶ ಮಾಡಿಕೊಟ್ರೆ, ಸಮಾಧಾನದಿಂದ ನಾವು ಹೇಳಿಕೊಟ್ರೆ ತುಂಬಾ ಖುಷಿ ಆಗ್ತಾರೆ ಮಕ್ಕಳು. ನನ್ನ ಮಗಳಿಗಂತೂ ನನಗೆ ಗಿಫ್ಟ್ ಕೊಟ್ಟರು ಅಂತ ಹೇಳಿ ತುಂಬಾ ಖುಷಿಯಾಗಿದ್ಲು ಅವಳು. ಹಾಗೆ ನಾವು ಕೂಡ ಒಂದು ರೌಂಡು ಸ್ಕೂಲೆಲ್ಲ ನೋಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ಅವಳಿಗೂ ಕೂಡ ಹೇಳಿ ಅವಳು ಧೈರ್ಯದಿಂದ ಇದ್ಲು. ನನಗೆ ಒಂದು ಸ್ವಲ್ಪ ಫಸ್ಟ್ ಡೇ ಒಂಚೂರು ಅವಳ ಬಗ್ಗೆ ಚಿಂತೆ ಇತ್ತು. ಬಟ್ ಅವಳು ಮಾತ್ರ ಅಳದೆ ಆರಾಮಾಗಿ ಸ್ಕೂಲಿಂದ ಬಂದಳು ಅವಳು. ನಾವು ಕೂಡ ಅವಳಿಗೆ ಹೇಳಿಬಿಟ್ಟು ಕೊನೆಗೆ ಸ್ಕೂಲಿಂದ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.